ಬೆಟ್ಟವನ್ನು ತುಳಿದು ಹಾರಬೇಕಂತ. ಹಾರಬೇಕು ಅಂತ ಆಸೆ ಇದ್ದರೆ, ದಾಟಬೇಕು ಅಂತ ಆಸೆ ಇದ್ದರೆ ಬೆಟ್ಟವನ್ನು ತುಳಿದು ಅದುಮಿ ಮೇಲಕ್ಕೆ ಹಾರಬೇಕಂತ. ಇದು ಮಹೇಂದ್ರ ಪರ್ವತ, ಇಂದ್ರ ಪರ್ವತ. ನಾವು ಕೂಡ ಹಾರಬೇಕು ಅಂತ ಆಸೆ ಇದ್ದರೆ, ಉತ್ತಮ ಲೋಕ, ಎತ್ತರದ ಪದವಿಗೆ ಹಾರಬೇಕು ಅಂತ ಆಸೆ ಇದ್ದರೆ ಇಂದ್ರಿಯಗಳನ್ನು ಅದಮಬೇಕು. ಇಂದ್ರಿಯಗಳ ನಿಗ್ರಹ ಇಲ್ಲದವ ಎತ್ತರಕ್ಕೆ ಹಾರಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸ್ತಾ ಆ ಮಹೇಂದ್ರ ಪರ್ವತ, ಇಂದ್ರ ಪರ್ವತ, ಇದು ಪರ್ವತ ಯಾಕೆ ಅಂದರೆ ದೊಡ್ಡದು. ಇಂದ್ರಿಯಗಳು ಒಂದೊಂದು ಕೂಡ ಪರ್ವತದಂತೆ ಬಯಕೆ, ನೋಡುವ ಬಯಕೆ ಪರ್ವತದಷ್ಟಿದೆ, ಕೇಳುವ ಬಯಕೆ ಪರ್ವತದಷ್ಟಿದೆ, ತಿನ್ನುವ ಬಯಕೆ ಪರ್ವತದಷ್ಟಿದೆ, ಹೋಗಬೇಕಾದ ಸ್ಥಳಗಳ ಬಯಕೆ ಪರ್ವತದಷ್ಟಿದೆ. ಇದನ್ನೆಲ್ಲ ಅದರ ಮೇಲೆ ನೀವು ನಿಗ್ರಹವನ್ನು ಸಂಪಾದನೆ ಮಾಡಿದಾಗ ಮಾತ್ರ ಎತ್ತರಕ್ಕೆ ಏರಬಹುದು ಅಂತ